ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಏನಿದು ಸ್ಟಾರ್ಟಿಂಗೇ ಆಟೋದಲ್ಲಿ ಹೋಗ್ತಾ ಇರೋದು ವಿಡಿಯೋ ತೋರಿಸ್ತಾ ಇದ್ದಾರಲ್ಲ ಅಂತ ಅಂದ್ಕೊತಾ ಇದ್ದೀರಾ? ಆ್ಯಕ್ಚುಲಿ ಇವತ್ತು ಮಂತ್ಲಿ ಗ್ರಾಸರಿ ಶಾಪಿಂಗ್ ಇತ್ತು. ಅದಕ್ಕೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಇದೇ ಡಿಮಾರ್ಟ್ಗೆ. ಇದು ನಮ್ಮ ಮನೆ ಹತ್ರ ಇರೋ ನಿಯರೆಸ್ಟ್ ಮಾರ್ಟ್ ಇದು. ಗೆಸ್ ಮಾಡಿ ನಿಮಗೆ ಈ ಲೊಕೇಶನಲ್ಲಿ ಎಲ್ಲಿರೋದು ಅಂತ ಅಂದ್ಬಿಟ್ಟು, ಈ ಡಿಮಾರ್ಟ್ ಯಾವ ಲೊಕೇಶನಲ್ಲಿರುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ನಾವಿವಾಗ ರೇಷನ್ ತೊಗೊಳೋಕ್ಕೆ ಬಂದಿದ್ದೀವಿ. ಯಾಕಂದರೆ ನಮಗೆ ರಜಾ ಇಲ್ದಿರೋದ್ರ ಕಾರಣ ಮನೆ ಹತ್ರ ಸಣ್ಣ ಪುಟ್ಟದಕ್ಕೆ ಹೋಗೋದಕ್ಕೆ ಟೈಮೇ ಸಿಗೋದಿಲ್ಲ. ಅದಕ್ಕೇ ಮಂತ್ಲಿಗೊಂದ್ಸಲ ನಾವು ಒಟ್ಟಿಗೆ ಬಂದು ರೇಷನ್ ತೊಗೊತೀವಿ. ಆ್ಯಕ್ಚುಲಿ ಏನಂತ ಅಂದರೆ ಇಲ್ಲಿ ವಿಡಿಯೋ ಎಲ್ಲ ಅಲೌಡ್ ಇಲ್ಲ. ಆದಷ್ಟು ಸಣ್ಣ ಪುಟ್ಟ ಕ್ಲಿಪ್ಸ್ಗಳನ್ನ ತೊಗೊಳೋದಕ್ಕೆ ಟ್ರೈ ಮಾಡಿದ್ದೀನಿ. ಯಾರೆಲ್ಲ ಇವಾಗ ಹೊಸ್ದಾಗಿ ನೋಡ್ತಾ ಇರ್ತೀರಾ ವೀಡಿಯೋಸ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬರೀ ವ್ಯೂಸ್ ಮಾತ್ರ ಬರ್ತಾ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೆಲ್ಲ ಸಪೋರ್ಟ್ ಮಾಡಿದ್ರೇ ನಾವು ಕೂಡ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ದಿನನಿತ್ಯ, ಅದನ್ನು ರಿಯಾಲಿಟಿ ಏನಿದೆ ಅದನ್ನು ವೀಡಿಯೋ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿ ಹೈಡ್ ಮಾಡೋದು ಆ ಥರ ಏನೂ ಇಲ್ಲ. ಮಿಡಲ್ ಕ್ಲಾಸ್ ಲೈಫಲ್ಲಿ ಏನಿರುತ್ತೆ ನಾರ್ಮಲಾಗಿ ದಿನನಿತ್ಯ ಏನಿರುತ್ತೆ ಅದನ್ನು ಅಷ್ಟೇ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋಗೋಸ್ಕರ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು ಆ ಥರ ಏನೂ ಇಲ್ಲ. ನಾರ್ಮಲ್ ಲೈಫ್ ಏನು ಲೀಡ್ ಮಾಡ್ತಾ ಇದ್ದೀನಿ ಅದನ್ನು ಮಾತ್ರ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ನೋಡಿ, ಮನೆಗೆ ಏನು ರೇಷನ್ ಬೇಕು ಅದನ್ನೆಲ್ಲ ತೊಗೊತಾ ಇದ್ದೀನಿ. ಇವನು ನನ್ನ ಚಿಕ್ಕ ಮಗ, ನಮ್ಮ ಅತ್ತೆ ಎತ್ಕೊಂಡಿದ್ದಾರೆ. ಇವರು ನಮ್ಮ ಹಸ್ಬೆಂಡು. ಅವರು ಒಂದೊಂದೇ ಏನು ಬೇಕು ಎಲ್ಲನೂ ತೊಗೊತಾ ಇದ್ದಾರೆ. ತುಂಬ ಸಪೋರ್ಟ್ ಮಾಡ್ತಾರೆ, ನನಗೆ ಹೆಲ್ಪ್ ಮಾಡ್ತಾರೆ. ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಮನೆಯಲ್ಲೂ ನಿಮ್ಮ ಹಸ್ಬೆಂಡ್ಸ್ ಈ ಥರ ನಿಮಗೇನಾದ್ರೂ ಸಣ್ಣ ಪುಟ್ಟದ್ದು ಹೆಲ್ಪ್ ಮಾಡಿದ್ರೆ ನಿಮಗೂ ಖುಷಿ ಆಗುತ್ತೆ ಅಲ್ವಾ? ನನಗೂ ಕೂಡ ತುಂಬ ಖುಷಿಯಾಗುತ್ತೆ. ಒಂದು ವಿಷಯ ಏನು ಅಂತ ಅಂದರೆ, ನನ್ನ ಮಗನಿಗೆ ವೀಡಿಯೋ ಮಾಡು ಅಂತ ಹೇಳಿದ್ರೆ ವೀಡಿಯೋ ಮಾಡ್ದಿರ ತುಂಬ ಶೇಕ್ ಮಾಡಿದ್ದಾನೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವನು ಇನ್ನೂ ಚಿಕ್ಕ ಹುಡುಗ ಅಲ್ವಾ, ಹೋಗ್ತಾ ಹೋಗ್ತಾ ಆಮೇಲೆ ನನಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾನೆ ವೀಡಿಯೋ ಮಾಡೋದಕ್ಕೆಲ್ಲ. ಇವಾಗ ನಾನೇ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ವೀಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು, ಮತ್ತು ಮನೆ ಕೆಲಸ ಸಣ್ಣ ಪುಟ್ಟದ್ದು ಕೆಲ್ಸಕ್ಕೆ ಹೋಗೋದು ತುಂಬ ಕಷ್ಟ ಆಗುತ್ತೆ. ಆದಷ್ಟು ವೀಕ್ಲಿ 1-2-3 ಟೈಮ್ಸ್ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದು ಅಲ್ದಿರ ಇಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ಅಲೌಡ್ ಇಲ್ಲ. ಅಲ್ಲಿ ನೋಡಿ ಒಬ್ಬ ನಿಂತಿದ್ದಾನೆ ಅಲ್ವಾ, ಅಲ್ಲಿ ಕೆಲಸ ಮಾಡೋರೇನೆ ಅವರು ಸಡನ್ನಾಗಿ ಬಂದುಬಿಟ್ಟು, ಮೇಡಮ್ ಇಲ್ಲೆಲ್ಲ ವೀಡಿಯೋ ಅಲೌಡ್ ಇಲ್ಲ, ವೀಡಿಯೋ ಎಲ್ಲ ಮಾಡಬೇಡಿ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಅದನ್ನ ಕ್ಲಿಪ್ ನಾನು ಹಾಕಿಲ್ಲ, ಯಾಕಂದರೆ ಅವ್ರು ಹೇಳಿದರು ನಮ್ಮ ಮುಖ ಎಲ್ಲ ತೋರಿಸ್ಬೇಡಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಹಾಕಿಲ್ಲ. ಮುಗೀತು ಶಾಪಿಂಗ್ ಎಲ್ಲ, ಹೋಗ್ತಾ ಇದ್ದೀವಿ. ಇದು ಯಾವುದು ಡಿಮಾರ್ಟ್ ಅಂತ ಅಂದ್ಬಿಟ್ಟು ಗೆಸ್ ಮಾಡಿ ಕಾಮೆಂಟ್ ಮಾಡಿ. ಪಾಪ ನನ್ನ ಮಗ ಡೈರೆಕ್ಟ್ ಸ್ಕೂಲಿಂದ ಬಂದಿರೋದ್ರಿಂದ ಕಾಲು ನೋವ್ತಾ ಇತ್ತು ಅಂದ್ಬಿಟ್ಟು ಟ್ರಾಲಿನಲ್ಲೇ ಹಾಕ್ಕೊಂಡಿದ್ದಾರೆ ನಮ್ಮ ಹಸ್ಬೆಂಡು. ಪಾಪುನ ಅತ್ತೆ ಎತ್ಕೊಂಡಿದ್ದಾರೆ. ನೋಡಿ, ಆಚೆ ಬಂದು ವಿಡಿಯೋ ಮಾಡ್ತೀನಿ ಅಂತ ಅಂದರೆ ಅತ್ತೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ. ಆ್ಯಕ್ಚುಲಿ ಮುಂಚೆ ಎಲ್ಲ ನಗ್ತಾ ಇದ್ರು ವಿಡಿಯೋ ಎಲ್ಲ ಯಾಕೆ ಅಂತ. ಇವಾಗ ನಾವು ಎಕ್ಸ್ಪ್ಲೇನ್ ಮಾಡ್ದೋ ಯಾಕೆ ಏನು ಎಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಏನೂ ಮಾತಾಡೋದಿಲ್ಲ, ಹೆಲ್ಪ್ ಮಾಡ್ತಾರೆ. ಇದು ನೋಡಿ, ಇಲ್ಲಿ ಹೈವೇ ಮಾಡಿದ್ದಾರೆ, ಇನ್ನೂ ಇನಾಗ್ರೇಷನ್ ಮಾಡಿಲ್ಲ. DK ಶಿವಕುಮಾರ್ ಅವ್ರು ಬರ್ತಾರೆ ಅಂತ ಅಂದ್ಬಿಟ್ಟು ಲೈಟ್ ಸೆಟ್ಟಿಂಗ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಈ ರೋಡ್ ಬಂದು ಡೈರೆಕ್ಟಾಗಿ ಮೈಸೂರು ರೋಡ್ಗೆ ಕನೆಕ್ಟ್ ಆಗುತ್ತೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಟಯರ್ಡ್ ಆಗಿದೆ. ಇವತ್ತೆಲ್ಲ 2-3 ಕೆಲಸ ಇತ್ತು, ಎಲ್ಲ ಫಿನಿಷ್ ಮಾಡಿಕೊಂಡು ನಾಳೆಯಿಂದ ಮತ್ತೆ ಕೆಲಸ ಸ್ಟಾರ್ಟು. ಏನು ಮಾಡೋಕ್ಕಾಗಲ್ಲ, ಪ್ರತಿನಿತ್ಯ ದುಡಿಯೋದು ತಿನ್ನೋದು ಇದ್ದೇ ಇದೆ. ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು, ಇನ್ನೂ ಅಡುಗೆ ಮಾಡಬೇಕು, ಮಗುಗೆ ಊಟ ಮಾಡಿಸ್ಬೇಕು. ಎಲ್ಲರೂ ತುಂಬ ಟಯರ್ಡ್ ಆಗಿದ್ದಾರೆ. ಮನೆಗೆ ಹೋದ ತಕ್ಷಣ ತಿಂದ್ಬಿಟ್ಟು ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇದೆ. ಪ್ಲೀಸ್ ಯಾರ್ಯಾರು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.